ಅಂದ್ರೆ ಈಗಷ್ಟು ನನ್ನ ಪೂಜೆ ಮುಗೀತು ನೋಡ್ರಿ. ಜಳಕನೂ ಆತ, ತಲೆ ಸ್ನಾನ ಮಾಡ್ಬೇಕಂತಂದಿಲ್ಲ. ಟೈಮು 12 ಗಂಟೆನೂ 15 ನಿಮಿಷ 14 ನಿಮಿಷ ಆತು ನೋಡ್ರಿ. ಈಗ ಜಳಕ ಆತು ನಂದು. ಇವತ್ತಿನ ಪೂಜೆ ಡೈಲಿ ಪೂಜೆ ಅಲ್ಲ, ಹಾಗಾಗಿ ಡೈಲಿ ಪೂಜೆ ಹೆಂಗೆ ಇರ್ತೈತಿ. ರಾಯರಿಗೆ ತುಳಸಿ ಏರಿಸ್ರ ಅಂತೇಳಂತಂದ್ರೆ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಎಲ್ಲಿ ತುಳಸಿ ಸಿಗಂಗಿಲ್ಲ ನನಗೆ. ಹಾಗಾಗಿ ಸಿಕ್ಕಾಗ ನಾನು ತುಳಸಿನೇ ಏರಿಸಿರ್ತೇನೆ. ಸಿಗದೆ ಇರುವಾಗ ಮತ್ತೇನು ಮಾಡೋಕೆ ಆಗಂಗಿಲ್ಲ. ಇನ್ನು ಮೊನ್ನೆ ಹೋಗಿ ತೊಗೊಂಬಂದಿದ್ವಿ. ಈಗ 4 ದಿನ ನಮ್ಮ ಮನೆಯವ್ರನ್ನ ಪೂಜೆ 3 ದಿನ ನಮ್ಮ ಮನೆಯವ್ರನ್ನ ಪೂಜೆ ಮಾಡಿದಾರೆ. ಇವತ್ತು ನಾನು ತಲೆ ಸ್ನಾನಾತಿ ಮಾಡಿಕೊಂಡು ಪೂಜೆ ಮಾಡೀನಿ ನೋಡ್ರಿ. ಹೂ ಸೇವಂತಿಗೆ ಹೂ ಇದ್ದೀವಲ್ಲ ಅವನ್ನ ಈಗ ಏರ್ಸಿನಿ. ನಾನು ಸೇವಂತಿಗೆ ಹೂ ಮತ್ತು ಗುಲಾಬಿ ಹೂ ಪೂಜೆಗಂತ ತಂದಿದ್ನಿ. ಬಟ್ ಪೂಜೆ ಮಾಡೋಕ್ಕಿಂತ ಮುಂಚೆ ಎಡವಟ್ಟು ಆತು. ನೆಕ್ಸ್ಟ್ ಏನೋ ಪೂಜೆ ಇತ್ತು. ಇಲ್ಲಿ ಕೃಷ್ಣ ಅದ ನೋಡ್ರಿ, ಅಂಬೆಗಾಲ್ ಕೃಷ್ಣ. ಮತ್ತು ಸೈಡ ಇದು ಕಡಗೋಲ ಕಾಣಿಸ್ತೈತಲ್ಲ ನಿಮ್ಗೆ, ಅದು ಸಣ್ಣ ಕಡಗೋಲ. ಮತ್ತು ಇಲ್ಲೊಬ್ಬ ಮದನ ಹೂ ಇಡ್ಸೀನಿ ನಾನು, ಇಲ್ಲಿ ಕಾಣಿಸ್ತಾನೆ ನೋಡಿರಿ. ತೊಟ್ಲಲ್ಲಿ ಇಟ್ಟೀನಿ. ಇನ್ನೊಂದು ಅವು ಕಟ್ಗೆ ತೊಟ್ಲ ನೋಡ್ಬೇಕು, ಆನ್ಲೈನಲ್ಲಿ ಸಿಕ್ಕರೆ ಆನ್ಲೈನಲ್ಲಿ ತರಿಸ್ಬೇಕು. ನಮ್ಗೆ ಇಲ್ಲಿ ದೇವಸ್ಥಾನಗಳಲ್ಲಿ ಸಿಗೋದು ಕಡಿಮೆ. ಸಣ್ಣ ಸ್ಮಾಲ್ ಅಂಬೆಗಾಲ ಕೃಷ್ಣನ ಮೂರ್ತಿ ಇಡಾಕ ಕಟ್ಗೆ ತೊಟ್ಲ ಸಿಗ್ತಾವಲ್ಲ, ಅವು ಸಿಕ್ಕರೆ ಇನ್ನೂ ಭಾಳ ಚಲೋ ಆಕೈತಿ. ಉದಿನ ಕಡ್ಡಿನ ಹಚ್ಚೀನಿ. ಮುಂಜಾನೆಯಾಗ ನಾನು ಅಡುಗೆ ಮಾಡಿ ಅಲ್ಲಿ ಹೊರಗೆ ಒಲಿ ಹೊತ್ಸೀನಿ ಅಂದ್ರೆ ಬೆಂಕಿಯಲ್ಲಿ ಆರಿಸಿರ್ತೇನಲ್ಲ, ಹಾಗಾಗಿ ಏನಂತಂದ್ರೆ ಬೆಂಕಿ ಇರಲಿಲ್ಲ ಧೂಪ ಹಾಕಕ್ಕೆ. ಇದ್ರೊಳಗೆ ಏನು 2 ಥರದ ನುಚ್ಚ, 1 ಥರದ ಗೋಧಿ ಹಿಟ್ಟು ಐತಿ. ಇದನ್ನಿಷ್ಟನ್ನು ಹಸನು ಮಾಡ್ಕೋಬೇಕು. ಮತ್ತು ಅಕ್ಕಿನೂ ಖಾಲಿ ಆಗ್ಯಾವ, ಹಸನು ಮಾಡಿಟ್ಟಿದ್ದು ಅಕ್ಕಿನೂ ಹಸನು ಮಾಡ್ಬೇಕು. ಏನೇನು ಆಕೈತೆ ಅದನ್ನ ಮಾಡ್ತೀನಿ ಬರ್ರಿ. ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನಗೆ ಈ ಥರದ ವಿಷಯನ ಹೇಳಕ್ಕೆ ನನಗೇನು ಮುಜುಗರ ಅಂತ ಅನ್ಸಂಗಿಲ್ಲ. ಬೇಜಾರಾಯ್ತು ನನಗೆ. ಮೊನ್ನೆ ಒಂದು ಕಮೆಂಟ್ ಹಾಕಿದ್ರೆ ಅಲ್ಲಿ ರಿಪ್ಲೈನೂ ಮಾಡಿದ್ರೆ ಅವರು ನನ್ನ ಸಬ್ಸ್ಕ್ರೈಬರ ಇರ್ಬೋದಾ, ಬಟ್ ಹೇಳೋ ರೀತಿ ಭಾಳ ಒರಟಾಗಿತ್ತು. ನಾಯಿಗೆ ಊಟ ಹಾಕ್ರಿ ಅಂದ್ರೆ ನಿಮ್ಗೆ ಮಕ್ಳಾಕ್ಕವಂತೇಳಿ. ನನ್ನ ನಾಯಿಗೆ ಊಟ ಹಾಕೋದಕ್ಕೆ ನಂಗೆ ಮಕ್ಕಳಾಗೋದಕ್ಕೆ ಅದಕ್ಕೆ ಏನಾರು ಸಂಬಂಧ ಐತೇನ್ರಿ? ಒಂದು ಹೆಣ್ಣಿಗೆ ಮಕ್ಕಳಾಗಿಲ್ಲ ಅಂತಂದ್ರೆ ಇಷ್ಟೊಂದು ಕೀಳರಿಮೆಯಿಂದ ನೋಡಬಾರ್ದ. ಯಾಕಂತಂದ್ರೆ ಅವ್ರಿಗೆ ಅವ್ರವ್ರದ್ದೇ ಆದ ನೋವುಗಳು ಇರ್ತಾವೆ, ಬೇಜಾರುಗಳು ಇರ್ತಾವೆ. ಎಲ್ಲ ಪ್ರಯತ್ನನೂ ನಾವು ಮಾಡ್ತಿರ್ತೇವೆ, ಮಾಡಂಗಿಲ್ಲ ಅಂತಲ್ಲ. ಕೂದಲು ಆರ್ಲಿ ಅಂತ ಹೆಂಗೆ ಬಿಟ್ಟು ಒಂದಿನ ಅದಕ್ಕೂ ಏನಾದರೂ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲರನ್ನೂ ಮೆಚ್ಸಕ್ಕಂತೂ ಆಗಂಗಿಲ್ಲಲ್ಲ ಜಗತ್ತಲ್ಲಿ. ಹಾಗಾಗಿ ಇನ್ನೊಂದು ಏನಂತಂದ್ರೆ, ನನಗೆ ಈಗ ಸರ್ಜರಿ ಆದಾಗಿನಿಂದ ನಾನು ಭಾಳಷ್ಟು ಲಾಗಲ್ಲಿ ಶೇರ್ ಮಾಡ್ಕೊಂಡೇನಿ. ಸರ್ಜರಿ ಆದಾಗಿನಿಂದ ಈಗ ಮತ್ತು 2 ತಿಂಗಳಾಯ್ತು ನನಗೆ. ಪೀರಿಯಡ್ ಹೆಂಗಂತಂದ್ರೆ ಬರೀ 20 ದಿನ ಅಥವಾ 15 ದಿನಕ್ಕೆ ಹೀಗೆಲ್ಲ ಪೀರಿಯಡ್ ಆಗತೈತಿ. ದವಾಖಾನಿಗೆ ಹೋಗೋ ಮನಸ್ಸಿಲ್ಲ. ನನ್ನ ದೇವ್ರನ್ನ ನಂಬಿ ಪೂಜೆ ವ್ರತಾತಿ ಮಾಡಾಕತ್ತೇನಿ. ಯಾವ ವ್ರತ ಯಾವ ಪೂಜೆ ಅಂತಂದ್ರೆ ಆಲ್ಮೋಸ್ಟ್ ನೀವು ಭಾಳಷ್ಟು ಜನ ಹೇಳ್ತೀರಿ ಯಾವ ಪೂಜೆ ಮಾಡಿರಿ ಯಾವ ವ್ರತ ಮಾಡಿರಿ ಅಂತೇಳಿ. ಹಾಗಾಗಿ ನನ್ನ ಕೈಲೇ ಯಾವ್ದು ಸಾಧ್ಯ ಆಕೈತೆ ನೋಡಿರಿ ಅದನ್ನು ನನ್ನ ಪೂಜೆ ವ್ರತನ ಮಾಡಾಕತ್ತೇನಿ. ನೋಡೋಣ, ದೇವ್ರನ್ನ ನಾನು ನಂಬೇನು. ನಾನು ಹಾಸ್ಪಿಟಲ್ಗೆ ಹೋದ್ರೆ ಏನಂತಂದ್ರೆ ಬೇರೆ ಥರದ ಸಮಸ್ಯೆಗಳನ್ನು ನನಗೆ ಶುರು ಆಕ್ಕವ. ಹಾಗಾಗಿ ನಂಗೆ ಹಾಸ್ಪಿಟಲ್ಗೆ ಹೋಗೋದು ಸದ್ಯಕ್ಕೆ ಗೊತ್ತಿಲ್ಲ. ಭಾಳಷ್ಟು ಜನ ಸಜೆಷನ್ ಮಾಡ್ತೀರಿ, ಅಲ್ಲಿ ದವಾಖಾನಿಗೆ ಹೋಗ್ರಿ ಇಲ್ಲಿ ದವಾಖಾನಿಗೆ ಹೋಗ್ರಿ ಅಂತೇಳಿ. ಎಲ್ಲನೂ ಒಟ್ಟಿಗೆ ನಾನು ಟ್ರೈ ಮಾಡೋಕೆ ಆಗಂಗಿಲ್ಲ. ಒಂದೊಂದಾಗಿ ನಾನು ಪ್ರಯತ್ನ ಮಾಡಾಕತ್ತೇನಿ. ಇನ್ನೊಂದು ಏನಂತಂದ್ರೆ, ನಾನು ಶ್ರಾವಣ ಮಾಸದಲ್ಲಿ ಅಂತ ಅನಿಸ್ತೈತಿ ಒಂದು ವ್ರತನ ಹಿಡ್ದೇನೆ ನಾನು. ಆ ವ್ರತ ಮಾಡಾಕತ್ತಾಗಿನಿಂದ ನನಗೆ ಪೂಜೆನ ಕಂಪ್ಲೀಟ್ ಮಾಡೋಕ್ಕಾಗಲ್ತ. ಯಾಕಂತಂದ್ರೆ ವೀಕ್ಲಿ ಇರ್ತೈತಿಲ್ಲ, 2 ವೀಕ್ ಅಷ್ಟೇ ಕಂಪ್ಲೀಟ್. ಅದು ಈಗ ಏನಾದರೂ ಇದು ಪೀರಿಯಡ್ ಆಗಿರಲಿಲ್ಲ ಅಂದ್ರೆ 5 ವೀಕ್ ಕಂಪ್ಲೀಟ್ ಆಕಿದ್ದು. ನಾನು ಅಟ್ಲೀಸ್ಟ್ 4 ವೀಕ್ ಆದರೂ ಕಂಪ್ಲೀಟ್ ಆಕಿದ್ದು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನನಗೆ ಪೀರಿಯಡ್ ಆಗಿ, ಹಬ್ಬ ಟೈಮ್ ಅಂತಂದ್ರೆ ಅವಾಗಲ್ಲ, ಅವತ್ತಿಗೆ 4 ದಿನ ಆಗಿತ್ತು ನನ್ನ ಪೀರಿಯಡ್. ಹೆಂಗಂತಂದ್ರೆ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಅಷ್ಟೇ ಇರ್ತೈತಿ. 3ನೇ ದಿನಕ್ಕಂತೂ ಏನೂ ಇರೋಂಗಿಲ್ಲ. ಬ್ಲೀಡಿಂಗ್ ಆಗದೆ ಇದ್ರೆ ನಾವು ಪೂಜೆನೂ ಮಾಡ್ಬೋದು. ಮತ್ತು ಇನ್ನೊಂದು ಹೆಂಗಂತಂದ್ರೆ, ಈಗ ಈ ಲಕ್ಷ್ಮೀ ವ್ರತಾತಿ ಬರ್ತಾವಲ್ಲ, ನಾವು ಪೀರಿಯಡ್ ಆದ್ರೂ ಇವನ್ನ ಮಾಡ್ಬೋದು, ಅದರಲ್ಲೇನೂ ತೊಂದರೆ ಇಲ್ಲ. ಒಬ್ಬೊಬ್ಬರು ಒಂದೊಂಥರ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅವ್ರವ್ರ ಸಂಪ್ರದಾಯನ ಅವ್ರ ಮುಂದುವರ್ಸ್ಕೊಂಡು ಹೋಗ್ತಾರೆ. ನನಗೆ 4 ದಿನ ಆಗಿತ್ತು ನಾನು ವರಮಹಾಲಕ್ಷ್ಮಿ ಪೂಜೆನ ಮಾಡಿದಾಗ. ಹೊಳ್ಳಿ ಈಗ ಇವತ್ತು ತಾರೀಕು ರೀ
ಸೆಪ್ಟೆಂಬರ್ 8 ಅಂತ ಅನಿಸ್ತೈತೆ, 8 ಅಥವಾ 9 ನೋಡಿ ಹೇಳ್ತೀನಿ ರೀ. ಇವತ್ತು ಸೆಪ್ಟೆಂಬರ್ 8 ನೋಡ್ರಿ ತಾರೀಕು. ಮತ್ತು ಇವತ್ತಿಗೆ ಹಂಗೆ ಪೀರಿಯಡ್ ಆಗಿ 5 ದಿನ ಆತ. ನಾನು 5ನೇ ದಿನಕ್ಕಂತಂದ್ರೆ ಪೂಜೆ ಮಾಡಿದೆ. ನಾನು ಹೇಳಿದ್ನೆಲ್ಲ ಹೆವಿ ಈಗ ಸರ್ಜರಿಯಾದಾಗ ಅನ್ಸುತ್ತ ಹೆವಿ ಬ್ಲೀಡಿಂಗ್ ಆಗತೈತಿ. 2ನೇ ದಿನ ಅಥವಾ ಫಸ್ಟ್ನೇ ದಿನ ಅಥವಾ ಕೆಲವೊಂದು ಟೈಮ್ ಅವಾಗೆಲ್ಲ ಅವಾಗ ಆದ ಒಂದು 2-3 ತಿಂಗಳ ನಂತರ ಕಂಟಿನ್ಯೂ 5 ದಿನ ನಂಗೆ ಹೆವಿ ಬ್ಲೀಡಿಂಗ್ ಆಕಿತ್ತು. ಅಷ್ಟು ನಿಂದ್ರಕ್ಕೆ ಹೋಗ್ತಿರ್ಕಿಲ್ಲ, ಕುಂದ್ರಕ್ಕೆ ಹೋಗಿ ಅಡ್ಡಾಡಕ್ಕೂ ಆಗಂಗಿಲ್ಲ, ಹಂಗೆ ಕಂಟಿನ್ಯೂ ಬ್ಲೀಡಿಂಗ್ ಆಗೋದು ಹಂಗಾಕಿತ್ತು. ಈಗ ಒಂದೊಂದು ದಿನ 2 ದಿನ ಹಿಂಗೆ ಭಾಳ ಬ್ಲೀಡಿಂಗ್ ಆಕೈತಿ. ಹಾಗಾಗಿ ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗತ್ತವ. ನಮ್ಗೆ ಜಲ್ದಿ ಎಷ್ಟು ಬ್ಲೀಡಿಂಗ್ ಆಕೈತಲ್ಲ, ಹಂಗೆ ನಮ್ಮ ಗರ್ಭಕೋಶದಲ್ಲಿ ಎಗ್ ಖಾಲಿ ಹಾಕೊಂತ ಬರ್ತಾವ, ಅಷ್ಟು ರಿಸ್ಕಿನೂ ಕೂಡ ಇರ್ತೈತಿ. ಅದರ ಅರಿವು ನನಗೈತಿ. ನೀವು ಏನೋ ಹೇಳೋದಿದ್ರು ಒಳ್ಳೆ ರೀತಿಯಿಂದ ಹೇಳ್ರಿ. ಸಾರಿ. ಬೇರೆ ಥರನ ಅದನ್ನು ಹೇಳೋದನ್ನು ಭಾಳ ಒರಟಾಗಿ ಹೇಳಿದಾಗ ಅಷ್ಟು ಹರ್ಟ್ ಕೂಡ ನನಗೂ ಹೋಗ್ತೈತೆ. ಯಾಕಂದ್ರೆ ನಿಮ್ಮ ಥರ ನಾನು ಮನುಷ್ಯಳ, ನನಗೂ ಒಂದು ಮನಸ್ಸು ಅನ್ನೋದು ಇರ್ತೈತಿ. ನಾನು ಹೇಳಿದ್ನಲ್ಲ, ಮಗುವಿನ ವಿಷಯದಾಗ ನನ್ನ ಪ್ರಯತ್ನ ಅಂತರೂ ಸಾರಿ, ಮಗುವಿನ ವಿಷಯದಾಗ ವಯಸ್ಸಿರೋವರೆಗೂ, ಒಂದು ಏಜ್ ಇರೋವರೆಗೂ ನನ್ನ ಪ್ರಯತ್ನ ಅಂತರೂ ಕಂಟಿನ್ಯೂ ಇದ್ದೇ ಇರ್ತೈತಿ. ಬಟ್ ಕೆಲವ್ರು ಹೆಂಗಂತಂದ್ರೆ ಅದು ನನಗೆ ಗೊತ್ತಾಗಂಗಿಲ್ಲ. ಅಷ್ಟೊಂದು ಯಾಕೆ ಹರ್ಟ್ ಮಾಡ್ತಾರೆ, ಅಷ್ಟೊಂದು ಯಾಕೆ ಕೀಳರಿಮೆಯಿಂದ ನೋಡ್ತಾರಂತ ಗೊತ್ತಿಲ್ಲ. ಯಾಕಂದ್ರೆ ನನ್ನನ್ನು ಇಷ್ಟಪಡೋರೆ ನನ್ನ ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ ಸಾಕಷ್ಟು ಸಲಹೆ ಕೊಡ್ತಾರೆ. ಪರ್ಸ್ನಲ್ಲಾಗೆಲ್ಲ ಕಾಲ್ ಮಾಡಿ ಅವ್ರು ಫಾಲೋ ಮಾಡಿರೋದನ್ನು, ಯಾವುದಾದ್ರೂ ಅವ್ರು ಪೂಜೆತಿ ಮಾಡಿರೋದನ್ನು ಹಿಂಗೆಲ್ಲ ಮಾಡ್ತಿರ್ತಾರೆ. ಮತ್ತು ನನಗೆ ಒಳ್ಳೇದಾಗಲಿ ಅಂತೇಳಿ ಅವ್ರ ಮನೆಗೆಲ್ಲ ಕರೆಸಿ ನನಗೆಲ್ಲ, ಈಗ ಹೆಂಗಂತಂದ್ರೆ ಪ್ರೆಗ್ನೆಂಟ್ ಇದ್ದವ್ರತಿ ಹಿಂಗೆ ಪ್ರೆಗ್ನೆಂಟ್ ಆಗದೇ ಇರೋರಿಗೆ ಉಡಿ ಎಲ್ಲ ತುಂಬಿ ಕಳಿಸಿದ್ರಂದ್ರೆ ಅವ್ರಿಗೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರ್ತದೆ ಅಂತ ಹಿಂಗೆಲ್ಲ ಮಾಡ್ತಾರೆ. ಪ್ರೀತಿ ಮಾಡೋರು ಅದಾರ, ಅಷ್ಟೇ ಹೇಟ್ ಮಾಡೋರು ಅದಾರ. ಬಟ್ ಬೇರೆ ವಿಷಯದಾಗ ಹೇಟ್ ಮಾಡಿದ್ರೆ ಐ ಡೋಂಟ್ ಕೇರ್, ನೋ ಪ್ರಾಬ್ಲಮ್. ನಂದು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ತಾಯ್ತನ ವಿಷಯ ಅಂತ ಬಂದಾಗ ಅದರಲ್ಲಿನೂ ಸಹಿತ ತಪ್ಪು ಕಂಡು ಹಿಡಿತಾರಲ್ಲ. ಅಯ್ಯೋ ಇವಳಿಗೇನು ಮಗುನ ಬೇಕು ಏನು ಬೇಡ ಅನ್ನೋ ಇದರಲ್ಲಿ ಅದಾಳಲ್ಲಪ್ಪ, ಇವಳು ತಿರುಗ್ತಾಳ, ಸುತ್ತಾಳ, ತಿಂತಾಳ, ಉಣ್ತಾಳ ಅಂತೇಳಿ. ಬಟ್ ಎಲ್ಲ ರೀತಿಯಿಂದ ಪ್ರಯತ್ನ ನಂದು ಈ ಕ್ಷಣದವರೆಗೂ ಐತಿ. ಅದನ್ನೇ ಹೇಳೋದು, ಯಾರು ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸಾರಿ. ನಾನು ಹೇಳಬೇಕಿತ್ತು. ಹಾಸ್ಪಿಟಲ್ಗೆ ನಾನು ತೋರ್ಸಕತ್ತಿಲ್ಲ. ಮತ್ತು ಕೆಲವೊಂದಿಷ್ಟು ಈಗ ನಾವು, ಯಾಕಂದ್ರೆ ನಾನು ಮೊದಲೇನು ಮಾಡ್ತಿದ್ದೆ ಅಂತಂದ್ರೆ, ಯಾವುದೋ ಪೂಜೆ ಇರುತ್ತಾ ಏನೋ ಮಾಡಿದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೋದಿದ್ದು ನಾನು. ಅದರಲ್ಲೇ ನನಗೆ ಸಕ್ಸಸ್ ಸಿಗದೇ ಇರೋದ್ರಿಂದಾಗೆ ನಾನು ಏನು ಮಾಡಾಕತ್ತೇನೆ ಅಂತಂದ್ರೆ, ನಿಮ್ಮ ಜೊತೆ ನಾನು ಕೆಲವೊಂದಿಷ್ಟನ್ನು ಶೇರ್ ಮಾಡ್ಕೊಳಕತ್ತಿಲ್ಲ ಅಂತಂದಿಂದ ನನ್ನ ಪ್ರಯತ್ನ ನಿಂತೈತೆ ಅಂತ ನೀವು ಅಂದ್ಕೊಳ್ಳೋದು ತಪ್ಪಾಕೈತಿ. ದಯವಿಟ್ಟು ಹಂಗೆ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನದೇ ಆದ ಸಮಸ್ಯೆಗಳನ್ನು ನಾನು ಸಾಕಷ್ಟು ಸಮಸ್ಯೆಗಳನ್ನು ನಾನು ಫೇಸ್ ಮಾಡಾಕತ್ತೇನೆ. ಅದರಲ್ಲಿ ಮತ್ತಷ್ಟು ನೀವು ಅದು ಕಮೆಂಟ್ ಹಾಕೋದು ಈಜಿ ಅಂತ ಅನಿಸ್ತೈತಿ. ಒಂದು 4 ಗೋಡೆ ಮಧ್ಯ ಕುಂತು ಕಮೆಂಟ್ ಹಾಕೋದು ಭಾಳ ಈಜಿ. ಬಟ್ ಅದನ್ನು ಫೇಸ್ ಮಾಡೋದೈತಲ್ಲ, ಅದನ್ನು ಅನುಭವಿಸೋದೈತಲ್ಲ, ಅದು ಭಾಳ ಕಷ್ಟದ್ದು. ಯಾಕಂತಂದ್ರೆ ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಯಾರಿಗೆ ಯಾವ ಟೈಮಲ್ಲಿ ಹೆಂಗೆ ಆ ದೇವ್ರು ಪೆಟ್ಟು ಕೊಡ್ತಾನಂತ ಹೇಳಕ್ಕೆ ಬರೋಂಗಿಲ್ಲ. ಈಗ ನೋಡ್ರಿ, ಇದೇ ದಿನದಾಗ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಂತ ಅನಿಸ್ತೈತಿ. ಅಕ್ಟೋಬರ್ ಅಥವಾ ನವಂಬರ್ ಏನೋ ನಾನು ಕನ್ಸೀವ್ ಅಂತ ನಂಗೆ ಗೊತ್ತಾಗಿದ್ದೆ. ಈಗ ಎಲ್ಲನೂ ಸರಿಯಾಗಿದ್ರೆ ನಂಗೆ ಮತ್ತು 2-3 ತಿಂಗಳದ ಮಗು ಇರ್ತಿತ್ತು ನನ್ನ ಕೈಯಲ್ಲಿ. ನಾನು ಅದಕ್ಕೆ ಎದೆ ಹಾಲು ಕೊಡಿಸ್ತಿದ್ನಿ. ಹೆಂಗೆಂಗೋ ನನಗಿನ್ನೂ ಅದರಿಂದನೇ ಹೊರಗೆ ಬರೋಕ್ಕಾಗೋಲ್ತ. ಆ ಬೇಜಾರಿಂದ, ಆ ನೋವಿಂದನೇ ಹೊರಗೆ ಬರೋಕ್ಕಾಗೋಲ್ತ. ಇರೋದು ಒಂದೇ ಟ್ಯೂಬ್ ನಂದು. ಯಾಕಂದ್ರೆ ಅಷ್ಟು ರಿಸ್ಕಿ ಐತೆ ನನಗೆ. ನೀವು ಹೇಳ್ತಿರಲ್ಲ, ಬಟ್ ಪ್ರೀತಿ ಇರ್ಬೋದು, ಬಟ್ ರೂಢಾಗಿ ಹೇಳಿದಾಗ ಸಿಕ್ಕಾಪಟ್ಟಿ ಬೇಜಾರಾಕೈತಿ. ನನ್ನ ಪ್ರೆಗ್ನೆನ್ಸಿ ದಿನ ಕಳೆದಂಗೆ, ಮಂತ್ಲಿ ಕಳೆದಂಗೆ
ಸಿಕ್ಕಾಪಟ್ಟೆ ರಿಸ್ಕಿ ಹಾಕೊಂತ ಹೊಂಟೈತಿ. ಯಾಕಂದ್ರೆ ಒಂದು ಕಡೆ ಏಜ್ ಹೊಕ್ಕಿರ್ತೈತಿ, ಒಂದು ಕಡೆ ಗರ್ಭಕೋಶದಲ್ಲಿ ಎಗ್ ಖಾಲಿ ಹಾಕೊಂತ ಇರ್ತಾವೆ. ಹಿಂಗೆ ಏಜ್ ಆದಂಗೆ ಹೆಂಗಂತಂದ್ರೆ ಮಗು ಆಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ. ಟೆನ್ಷನ್ ಮಾಡ್ಕೊಂಡೆ ಅಂದ್ರೆ BP ನಿಮ್ಗೆ ಗೊತ್ತು, ಥೈರಾಯ್ಡ್ ಗುಳಿಗೆ ತೊಗೊಳಕತ್ತೇನೆ ಅಂತೇಳಿ. ಏನಂದ್ರೆ ಏನೂ ಇದ್ರಕ್ಕಿಲ್ಲ ನನಗೆ, ಹಂಗೆ ಗುಂಡು ಕಲ್ಲು ಬಂಡೆ ಥರ ಇದ್ದವಳು ನಾನು. ಯಾವುದೇ ರೀತಿ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಟೆನ್ಷನ್ ಮಾಡ್ಕೊಂಡು ನಾನು ಥೈರಾಯ್ಡ್ನ ತರಿಸ್ಕೊಂಡು ಹಿಂಗೆ ನಾನು ಹೆವಿ ಟೆನ್ಷನ್ ಮಾಡ್ಕೊಳಕತ್ತಂದ್ರೆ BP ಶುಗರ್ ಬರೋದೇನು ದೂರ ಇಲ್ಲ ಅಂತ ಅನ್ಕೋತೇನೆ ನಾನು. ಬಟ್ ಅದನ್ನೇ ನಿಮ್ಮ ಮುಂದೆ ತೋರಿಸ್ಕೊಳಕ್ಕೆ ಹೋಗಂಗಿಲ್ಲ. ಬಟ್ ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಮಾಡ್ಕೊಂಡ ಕಮೆಂಟ್ ಹಾಕ್ರಿ. ನಾನು ಅಷ್ಟೇ ಹೇಳೋದು. ವಿಡಿಯೋ ಇಷ್ಟ ಆಕೈತೆ ಆ ವಿಡಿಯೋನ ನೋಡ್ರಿ, ಇಷ್ಟ ಆಗಂಗಿಲ್ಲ ಬಿಟ್ಬಿಡ್ರಿ. ಸುಮ್ಮನೆ ಒಂದು ಹೆಣ್ಮಗಳಿಗೆ ಅದು ತಾಯ್ದಂದು ವಿಷಯದಾಗ ದಯವಿಟ್ಟು ನನಗಂತಲ್ಲ, ಯಾರೇ ಇರಲಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ, ರಿಲೇಟಿವ್ಸ್ ಯಾರೇ ಇದ್ರೂ ಯಾವತ್ತೂ ಕೀಳರ ಮೇಯಿಂದ ನೋಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಬೇರೆ ಥರ ಚುಚ್ಚಿ ಮಾತಾಡೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅವ್ರದ್ದು ಪ್ರಯತ್ನ ಅಂತೂ ಸತತ ಪ್ರಯತ್ನ ಇರ್ತೈತಿ, ಅದು ಇರಂಗಿಲ್ಲ ಅಂತಲ್ಲ. ಬಟ್ ನಿಮ್ಗೆ ಏನಾದರೂ ಒಳ್ಳೆ ಮಾಹಿತಿಗಳು ಗೊತ್ತಿರ್ತಾವ, ಅದನ್ನು ಹೇಳೋ ರೀತಿಯಿಂದ ಹೇಳ್ರಿ. ಹರ್ಟ್ ಆಗೋ ಥರ ಹೇಳಕ್ಕೆ ಹೋಗ್ಬೇಡ್ರಿ, ನಾನು ಅಷ್ಟೇ ಹೇಳೋದು. ಬಟ್ ನಾನು ರಗಡ್ ಸಲ ಹೇಳೇನಿ, ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಆ ವಿಷಯದಾಗ ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲ ಥರದ ಪ್ರಯತ್ನನೂ ನಾನು ಮಾಡಾಕತ್ತೇನೆ ಅಂಥೇಳಿ. ಬಟ್ ನೀವು ಅರ್ಥನೂ ಮಾಡ್ಕೊಳಂಗಿಲ್ಲಪ್ಪ. ಮತ್ತು ಅದೇನು ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ದಾಗ ಕೆಲವ್ರಿಗೆ ಸಮಾಧಾನ ಅಂತ ಅನಿಸತ್ತೇನೋ ಗೊತ್ತಿಲ್ಲ ನನಗೆ. ಬಟ್ ಬೇಜಾರಂತರೂ ಮಾಡ್ತೀರಿ, ಆಗಾಗ ಬೇಜಾರಂತರೂ ಮಾಡ್ತೀರಿ. ರುಕ್ಮಿಣಿ ಯಾವಾಗಲೂ ಎಲ್ಲ ನೋವನ್ನು ಮರೆತ ಮುಖದಲ್ಲಿ ಸುಮ್ಮನೆ ಯಾವಾಗಲೂ ಖುಷಿಯಲ್ಲಿ ಇರ್ತಾಳಲ್ಲ ಅನ್ನೋ ಥರ ನಾನು ಯಾವಾಗಲೂ ನಕ್ಕೊಂತನೇ ಇರ್ತೇನೆ. ಏನಂತಾರೆ ಅಂತಂದ್ರೆ, ಯಾವಾಗಲೂ ನಗ್ತಿರ್ತಿರಲ್ಲ ನೀವು ಯಾಕಂತೇಳಿ, ಯಾವಾಗಲೂ ಆಗಂಗಿಲ್ಲಲ್ಲ. ಹಂಗಾಗಿ ನಾನು ಯಾವಾಗಲೂ ಅದು ಏನೇ ಇದ್ರೂ ಸುಮ್ಮನೆ ಸ್ಮೈಲ್ ಮಾಡ್ಕೊತ ನಕ್ಕೊತ ಇದ್ದು ಬಿಡ್ತೇನೆ. ನಾನು ಸಾಕಷ್ಟು ನೋವುಗಳು ಇರ್ತಾವೆ ನಮ್ಮ ಮನಸ್ಸಲ್ಲೇ ನಾನು. ಬಟ್ ಅವನ್ನ ದಿನ ಹೇಳಿದ್ರೆ ಏನಂತೀರ, ಅಯ್ಯೋ ಸಿಂಪತಿ ಹಂಗೆ ಹಿಂಗೆ ಅಂತ. ಅದನ್ನೂ ಒಂದಂತಾರೆ, ಅದೇನೋ ಗಡಿಗೆ ಬಾಯಿನ ಮುಚ್ಬೋದಂತ, ಜನರ ಬಾಯಿನ ಮುಚ್ಚಕ್ಕೆ ಆಗಂಗಿಲ್ಲ ಅಂತ. ಬಟ್ ನಮ್ಮ ಪರಿಸ್ಥಿತಿ ಈ ಥರ ಐತಂತ ನಿಂದು ಏನು ಮಾಡೋಕೆ ಆಗಂಗಿಲ್ಲ. ಆದರೂ ಮಾತಾಡ್ತೇವಂತಂದ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡೋಕೆ ಹೋಗ್ಬಾರ್ದು, ನಾನು ಅಷ್ಟೇ ಕೇಳ್ಕೊಳ್ಳೋದು. ಸಾರಿ, ನನ್ನಿಂದ ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಬಟ್ ಕೆಲವರಿಂದ ನನಗೆ ಈ ತಾಯಿದೊಂದು ವಿಷಯದಾಗ ಸಿಕ್ಕಾಪಟ್ಟೆ ಹರ್ಟ್ ಆಗತ್ತೈತಿ. ನಾನು ಎಷ್ಟೋ ಕಂಟ್ರೋಲ್ ಮಾಡ್ಕೋತೀನಿ, ನಿಮ್ಮ ಮುಂದೆ ಅಳಬಾರ್ದು, ಇದನ್ನು ಮಾಡಬಾರ್ದು ಅಂತ. ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ಪ್ರತಿ ದಿನ ಅಂತ ಅನ್ನೋದಕ್ಕಿಂತ ಮನಸ್ಸಿಗೆ ಭಾರ ಅಂತ ಅನಿಸ್ತಂದ್ರೆ ನಾನು ಅಲ್ಲೇ ದೇವ್ರ ಮುಂದೆ ನಾಳತ್ತೇನೆ. ನಾನು ಅದು ಸಾರಿ, ಸಮಾಧಾನ ಮಾಡ್ಕೋತಿರ್ತೇನೆ. ಬಟ್ ನೀವು ಅರ್ಥ ಮಾಡ್ಕೊಳಂಗಿಲ್ಲಪ್ಪ. ನನಗೆ ಅದೇ ಬೇಜಾರು, ಅರ್ಥ ಮಾಡ್ಕೊಳಂಗಿರಲ್ಲ ಅಂತ. ಬಟ್ಟೆ ಬಿಚ್ಚಿ ಕುಣಿಯೋರ್ನ ಕುಣಿಯೋರಿಗೆ ಯಾರು ಏನು ಅನ್ನಂಗಿಲ್ಲ. ಬಟ್ ಒಂದು ಇದನ್ನು ನೋಡೋ ದೃಷ್ಟಿ ಬದಲಾಯಿಸ್ಕೊಂಡ್ರೆ ಎಲ್ಲರೂ ಸರಿಯಾಗಿ ಕಾಣಿಸ್ತೈತಿ. ಅದು ಕೆಲವ್ರಿಗೆ ಯಾಕೆ ಅರ್ಥ ಆಗೋಲ್ತ ಗೊತ್ತಿಲ್ಲ. ಅದು ಹಳ್ಳಿಯವಳು ಅಂಥೇಳಿ ಟಾರ್ಗೆಟ್ ಮಾಡ್ತೀರಿ. ಬಟ್ ನಾನು ಅದನ್ನ ಹೇಳೋದು, ತಾಯ್ತನ ವಿಷಯದಾಗ ದಯವಿಟ್ಟು ಯಾವತ್ತೂ ಕಣ್ಣೀರು ಹಾಕ್ಸಕ್ಕೆ ಹೋಗ್ಬೇಡ್ರಿ. ಯಾರಿಗೂ ಕಣ್ಣೀರು ಹಾಕ್ಸಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಬ್ಬ ಹೆಣ್ಮಗಳಿಗೂ ಕಣ್ಣೀರು ಹಾಕ್ಸಕ್ಕೆ ಹೋಗ್ಬೇಡ್ರಿ, ಅದು ಒಳ್ಳೇದಲ್ಲ. ನಾನು ಅಷ್ಟೇ ಹೇಳೋದು. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಸಾರಿ. ಏನು ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಆ ಬ್ರಹ್ಮ ಏನು ಬರ್ದಾನಲ್ಲ, ಅದೇ ಆಗೋದು. ನಾನು ಏನೇ ಪ್ರಯತ್ನ ಪಟ್ಟರು, ನೀವೇನೇ ನಾನು ಹೇಟ್ ಮಾಡಿದ್ರು, ನೀವು ಎಷ್ಟೇ ನಂಗೆ ಒಳ್ಳೇದಾಗಲಿ ಅಂತ ಬಯಸಿದ್ರು, ಎಷ್ಟೇ ಕೆಟ್ಟದಾಗಲಿ ಅಂತ ಬಯಸಿದ್ರು, ನನ್ನ ಹಣೆ ಬರದಲ್ಲಿ ಏನು ಇರ್ತೈತಲ್ಲ ಅದಂತರೂ ನಡೀತೈತಿ. ಬಟ್ ಪ್ರಯತ್ನ ನಮ್ಮದು, ಪ್ರತಿಫಲ ಭಗವಂತಂದು. ಕಾದು ನೋಡ್ಬೇಕಷ್ಟ, ನೀವು ನಾವು ಎಲ್ಲರೂ ಕೂಡಿ. ಕೆಲವೊಂದಿಷ್ಟ ಡ್ರೆಸ್ ಬಂದವು, ಡ್ರೆಸ್ ನೋಡೋಣ ಬರ್ರಿ.
ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಇವತ್ತೊಂದಿಷ್ಟು ಪಾರ್ಸೆಲ್ ಬಂದು ಅವನ್ನ ತೆಗೆದು ನೋಡೋಕಾದಿದ್ನಿ. ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಇವತ್ತಿನ ಡ್ರೆಸ್ ಎಲ್ಲ ಚಲೋ ಇದ್ದು, ಬಟ್ ರೇಟ್ ಜಾಸ್ತಿ ಅಂತ ಅನಿಸ್ತು. ಬಟ್ ಆ ಥರದ ಡ್ರೆಸ್ಸಿಗೆ ರೇಟ್ ಜಾಸ್ತಿ ಇರ್ಬೋದು. 1 ಗಂಟೆ ಮಳೆ ಬರಾಕತ್ತೈತಿ ನೋಡ್ರಿ. ಅನ್ಸಂಗಿಲ್ಲ ಇದ್ರೊಳಗೆ ಅನ್ಸಂಗಿಲ್ಲ. ಆ ವಿಡಿಯೋನ ಶೂಟ್ ಮಾಡಿದ್ನೆಲ್ಲ ನಾನು 8ನೇ ತಾರೀಕಿಗೆ ವಿಡಿಯೋ ಶೂಟ್ ಮಾಡಿದ್ನಿ. ಅದನ್ನು ಹಾಕ್ಲೇಬೇಡ ಅನ್ನೋ ಗೊಂದಲದಲ್ಲಿದ್ನಿ. ಮತ್ತು ಸೇಮ್ ಇವತ್ತು ಅದು ನಾಯಿಗೆ ಊಟ ಹಾಕಿ ನಾಯಿಗೆ ಊಟ ಹಾಕ್ಲಾರ್ದ ಒಂದು ಪ್ರಾಣಿನ ಮನ್ಯಾಗ ಸಾಕ್ತಾರೆ. ನಾವು ದನಕರಗಳನ್ನು ಪ್ರೀತಿ ಮಾಡೋರು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡೋರು, ಅಂಥದ್ರೊಳಗೆ ಅವ್ನು ಸಾಕಿರ್ತೇವೆ ಅಂತ ಅಂದಿದ್ದ ಅಷ್ಟು ಅರಿವಿರಂಗಿಲ್ವ. ಮತ್ತು ಅದಕ್ಕೆ ಏನು ಮಾಡ್ತಾರಂದ್ರೆ ಬಂದು ಲೈಕ್ ಮಾಡೋದು. ಬಟ್ ನಂಗೆ ಖರೇನ ಬೇಜಾರಾಕೈತಿ. ನನಗೆ ಹಾಕಕ್ಕೆ ಆಗಂಗಿಲ್ಲ ಅಂತ ನಾನು ಯಾವುದನ್ನು ಮನ್ಯಾಗ ಇಟ್ಕೊಂಡಿಲ್ಲ. ನಮಗೆ ನೀಗಂಗಿಲ್ಲ ಅಂತಂದಿದ್ದು ನಾವು ಅದನ್ನು ಸಾಕಕ್ಕೆ ಹೋಗಂಗಿಲ್ಲ, ಅದನ್ನು ಮಾಡಕ್ಕೆ ಹೋಗಂಗಿಲ್ಲ. ಬಟ್ ನಮ್ಗೆ ನೀಗತೈತೆ ಅನ್ನೋದು ಗೊತ್ತಿದ್ದಾಗ ನಾವು ಪ್ರಾಣಿ ಪಕ್ಷಿಗಳನ್ನು ಸಾಕಿರ್ತೇವೆ. ಇದು ರೀಸೆಂಟ್ ವಿಡಿಯೋನ ನಾನು ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಹಾಕಿದ್ನಲ್ಲ, ಅದನ್ನೇ ಶೂಟ್ ಮಾಡಿದ್ದಿದ್ದ. ಇದು ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ನ ಮತ್ತು ಮೇಕಪ್ ಪಿಕ್ಸರ್ನ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ಮಾಡ್ಕೊಂಡಿದ್ನಲ್ಲ, ಅದು ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಇಲ್ಲೇ ಒಂದಿಟ್ಟು ಇದನ್ನು ತರೋದಿದ್ದ, ಶಾಪಿಂಗ್ ಮಾಡ್ಕೊಂಬರೋದಿತ್ತು ಸ್ವಲ್ಪ. ಹಾಗಾಗಿ ಬಡವಳಿಗೆ ಹೊಂಟಿದ್ವಿ ನಾನು ನಮ್ಮ ಮನೆಯವ್ರು. ನನಗೆ ನಾನು ಏನಾದರೂ ಪ್ರಮೋಷನ್ ಮಾಡಿದ್ನಿ ಅಂದ್ರೆ ಅವು ಪರ್ಸ್ನಲ್ ನಂಗೆ ಚಲೋ ಅಂತ ಅನಿಸಿದ್ರೆ, ಪ್ರಾಡಕ್ಟ್ ಮಸ್ತ್ ಇದ್ದು ಅಂದ್ರೆ ನಾನು ಪದೇ ಪದೇ ಹೇಳ್ತಿರ್ತೇನೆ. ಯಾಕಂದ್ರೆ ಕೆಲವರಿಗೆ ಇಷ್ಟ ಆಗಿ ತೊಗೋತಾರೆ ಅಂಥೇಳಿ. ಚಲೋ ಇದ್ರೆ ನಾನು ರಿಪೀಟ್ ಮಾಡಿ ಹೇಳಿರ್ತೇನೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ಶಾರ್ಟ್ ವಿಡಿಯೋ ಹಾಕೇನಲ್ಲ, ಆ ವಿಡಿಯೋನ ನೋಡಿರಿ. ನೀವು ನೋಡದೇ ಇರೋರು ಅಲ್ಲಿ ಪ್ರಾಡಕ್ಟ್ಸ್ಗಳನ್ನು ನಾನು ಟ್ಯಾಗ್ ಮಾಡಿರ್ತೇನೆ. ನೀವು ಅಲ್ಲಿ ಈಸಿಯಾಗಿ ಬೈ ಮಾಡ್ಬೋದು. ನಾನು ನಮ್ಮ ಮನೆಯವ್ರೀಗ ಬೈಕಲ್ಲಿ ಹೊಂಟೀವಿ. ನಂಗೆ ಬೈಕಲ್ಲಿ ಹೋಗೋದಂತಂದ್ರೆ ಸಿಕ್ಕಾಪಟ್ಟೆ ಖುಷಿ. ಬೈಕಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಬೇಡ್ರಿ ಅಂಥೇಳಿ ನೀವು ಹೇಳ್ತೀರಿ. ಬಟ್ ನಮ್ಮ ಮನೆಯವ್ರು ಬೈಕ್ ನಿದ್ದೆ ಬರಾಕತ್ರ ರಾತ್ರಿ ಟೈಮಲ್ಲಿ ವಿಡಿಯೋ ಎಡಿಟಿಂಗ್ ಅದೊಂದಕ್ಕೆ ಏನು ಕಾಡ್ತಿರ್ತದೆ ನಿದ್ದೆ ಒಂದು. ಭಾಳ ಸ್ಲೋ ಹೊಡಿತಾರೆ. ಹಾಗಾಗಿ ಏನೂ ತೊಂದರೆ ಇರೋಂಗಿಲ್ಲ ನಂಗೆ ವಿಡಿಯೋ ಮಾಡೋಕೆ. ನಾವಿಲ್ಲಿ ಬಟ್ಕುರ್ಗಿಗೆ ಹೊಂಟಿದ್ವಿ. ಇಲ್ಲಿ ಕುರಿ ಮೇಯ್ಸೋರು, ಇಲ್ಲೇ ಪಕ್ಕದ ಹೊಲ್ದವ್ರು ಅವರು ಇದರದ್ದು ಲೋನ್ ಕಟ್ಟಿದ್ರಂತ. ಅವ್ರು ಫೋನ್ ತೊಗೊಂಬಂದು ನಮ್ಮ ಕೈಯಾಗ ಕೊಟ್ಟರು. ರೊಕ್ಕ ಕಟ್ಟಾಗೈತೆ, ಏನು ಮಾಡೈತೆ ಅಂಥೇಳಿ. ಫೋನ್ಪೇ ಐತಿ ಚೆಕ್ ಮಾಡಿರಿ ಅಂಥೇಳಿ. ನಾನೇನಂತಂದೆ, ಹಳ್ಳಿಯೊಳಗೆ ಇನ್ನೂ ಕೆಲವರು ಎಷ್ಟೊಂದು ಮುಗ್ಧರು ಅದಾರ ನೋಡ್ರಿ. ಫೋನ್ಪೇ ನಮ್ಮ ಕೈಯಲ್ಲಿ ಕೊಟ್ಟರು. ಅದು ಫೋನ್ಪೇ ಮಾಡಬೇಕಾದ್ರೆ ಪಾಸ್ವರ್ಡ್ ಇಟ್ಟಿರ್ತೀವಲ್ಲ, ಅದನ್ನು ಅವ್ರಿಗೆ ತೆಗೀರಿ ಅಂತ ತೆಗೆದು ಕೊಟ್ರು. ಅದು ನಾನು ಒಂದೇ ಮಾತು ಹೇಳಿದ್ದೆ ಅವ್ರಿಗೆ, ಹಿಂಗೆ ಎಲ್ಲರ ಕೈಗೂ ಫೋನ್ ಕೊಡಬಾರ್ದ್ರಿ. ನೀವು ಕೊಟ್ರಂದ್ರೆ ನಿಮ್ಮ ಅಕೌಂಟಲ್ಲಿರೋ ರೊಕ್ಕ ಎಲ್ಲ ತಕ್ಕೋತಾರೋ ಅಂತೇಳಿ ಅಂದೆ ನಾನು. ಅನಂತಲಿ ಅವ್ರು ಏನಂತಂದ್ರೆ, ಅಂದ್ರೆ ಅವ್ರು ಪರಿಚಯದವ್ರು ನಮ್ಗೆ, ಇಲ್ಲಿ ಜಾಸ್ತಿ ಪರಿಚಯದವ್ರು. ಇಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ತಗಡಿನ ಮನೆ ಕಾಣಿಸ್ತದೆ ನೋಡಿ ರೋಡಲ್ಲಿ. ಅವರು ಏನೇ ಅವ್ರ ಮನೆಯಲ್ಲಿ, ಅವರು ಮುಸ್ಲಿಮ್ಸ, ಏನೇ ಅವ್ರ ಮನೆಯಲ್ಲಿ ಫಂಕ್ಷನ್ ಆಗಲಿ ಏನೋ ಆಗಲಿ ಪ್ರತಿಯೊಂದಕ್ಕೂ ಊಟ ಕೇಳ್ತಾರೆ ಇಲ್ಲಿ ನಮಗೆ. ಇಲ್ಲ ಪರಿಚಯದವರಲ್ಲ, ಹಾಗಾಗಿ ಕೊಟ್ನಿ. ಇಲ್ಲಾಂದ್ರೆ ಯಾರ ಕೈಯಾಗ ಕೊಡಂಗಿಲ್ಲವ ಅಂತಂದ್ರೆ ಸ್ವಲ್ಪ ಏಜಿಗೆ ಒಂದು 45 ಅಥವಾ ಒಂದು 50 ಇರ್ಬೋದೇನೋ ಏಜ್ ಅವ್ರಿಗೆ. ಇನ್ನೂ ಹಳ್ಳಿಯಲ್ಲಿ ಕೆಲವೊಂದಿಷ್ಟು ಜನರಲ್ಲಿ ಮಾತ್ರ ಮುಗ್ಧತೆ ಕಾಣಿಸ್ತತಿ, ಎಲ್ಲರಲ್ಲೂ ಮುಗ್ಧತೆ ಕಾಣಿಸಂಗಿಲ್ಲ. ನಾವೀಗ ಇಲ್ಲೇ ಬಟ್ಕುರ್ಕಿಗೆ ಬಂದೀವಿ. ನನಗೆ ಸ್ವಲ್ಪ ಬ್ಲೌಸಿಗೆ ಇದು ಲಟ್ಕನ್ ಮತ್ತು ಬಳೆ ಐತಿ ಬೇಕಾಗಿದ್ದು ನನ್ನ ಫ್ರೆಂಡ್ಗೆ ತೊಗೊಳಕ್ಕಂತೇಳಿ ಬಂದಿದ್ವಿ. ತೊಗೊಂಡು ವಾಪಸ್ ಈಗ ಮತ್ತೆ ಮನೆ ಕಡೆ ಹೊಂಟೀವಿ. ಇನ್ನೊಂದು ಏನಂತಂದ್ರೆ, ನೀವು ಕೆಲವ್ರು ಹೇಳ್ತಿರ್ತಿರಲ್ಲ ಹಳ್ಳಿಗಳು ಅಂಥೇಳಿ. ನಾನು ಮೊನ್ನೆ ಲಿಪ್ಟಿಕ್ ಅಂತಂದೇನಲ್ಲ, ಅದು ಕೆಲವೊಂದು ಸಲ ಮಾತಾಡುವಾಗ ಏನಾದರೂ ಮಿಸ್ಟೇಕ್ ಆಕ್ಕಿರ್ತವೆ, ಇಲ್ಲಂತಲ್ಲ. ಅದಕ್ಕೆ ನಾನು ನಾನು ನೀವೇ ಹೇಳ್ತಿರಲ್ಲಪ್ಪ ಹಳ್ಳಿಗಳು ಅಂತೇಳಿ, ಅದಕ್ಕೆ ನಾನು ಹಳ್ಳಿಗಳು ಅಂತೇಳಿ ಸುಮ್ಮನೆ ತಮಾಷೆಯಾಗಿ ನಾನು ರಿಪ್ಲೈ ಕೊಟ್ಟಿದ್ದೆ.
ಹಳ್ಳಿ ಯಾವ ಹಳ್ಳಿಗಳನ್ನು ಈಗ ಹಳ್ಳಿಯಾಗಿ ಉಳಿದಿಲ್ಲ. ಅಲ್ಲಿ ಯಾವ ಬಾಂಧವ್ಯಗಳನ್ನು ನಾವು ಬಾಲ್ಯದಲ್ಲಿದ್ದೀವಲ್ಲ ಆ ಥರ ಯಾವ ಬಾಂಧವ್ಯಗಳನ್ನೂ ಇಲ್ಲ, ಯಾವ ಸ್ನೇಹ ಸಂಬಂಧಗಳನ್ನು ಉಳಿದಿಲ್ಲ. ಭಾಳ ಅಂದ್ರೆ ಭಾಳ ಬದಲಾಗ್ಬಿಟ್ಟಾವ. ಸಿಟಿಗಿಂತ ಜಾಸ್ತಿನ ಬದಲಾಗ್ಯಾವ ಅಂತ ಹೇಳ್ತೀನಿ. ಸ್ವಲ್ಪ ಒಂದು ಬೆರಳೆಣಿಕೆ ಜನರಷ್ಟಲ್ಲೇನ ಸಂಬಂಧಗಳು ಚಲೋ ಅದಾವ. ಮತ್ತು ಏನಂತಂದ್ರೆ ಮುಗ್ಧತೆ ಅಷ್ಟೇ ಕಾಣಿಸ್ತೈತಿ. ಅಷ್ಟು ಬಿಟ್ರೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಜಾಸ್ತಿ ಆದಾಗ ದುರಾಸೆ ಆಕೈತಿ. ದುರಾಸೆ ಜಾಸ್ತಿ ಆದಾಗ ಸಂಬಂಧಗಳು ದೂರ ಆಕ್ಕಾವು. ಹಂಗಾಗ್ಬಿಟ್ಟಾವ ಹಳ್ಳಿಗಳೊಳಗನು. ನಾವು ಇದಕ್ಕೆ ಹೋಗಿದ್ವಲ್ಲ, ಸರಿ ಮಳೆ ಆಕೈತಿ, ಬೀಜ ಗೊಬ್ಬರ ತೊಗೊಂಬಂದೀವಿ ಗೊಂಜಾಳ ಹಾಕ್ಬೇಕಂತೇಳಿ ಹೆಸರು ಹಾಕಿದ್ಕೆ. ಬಟ್ ಮಳೆನ ಆಗೋಲ್ತು. ಸಿಕ್ಕಾಪಟ್ಟಿ ಬರೀ ಗಾಳಿ ಬೀಸುದ ಅಷ್ಟೊಂದು ಗಾಳಿ ಬೀಸ್ತೈತಿ. ಅದು ಯಾಕಂದ್ರೆ ಅದು ನಾನು ಮಳೆ ವಿಡಿಯೋ ತೋರಿಸಿದ್ನಲ್ಲ, ಅವಾಗ ಮಳೆ ಆಗಿತ್ತು. ಬಟ್ ಇವಾಗ ಹೊಳ್ಳಿ ಮಳೆನೇ ಇಲ್ಲ. ಅವಾಗ ಆಗಿದ್ದಷ್ಟು ಹೊಳ್ಳಿ ವಾಪಸ್ ಮತ್ತು ಮಳೆನೇ ಇಲ್ಲ. ಇಷ್ಟು ದಿನ ಆದ್ರೂ ಎಷ್ಟಂದ್ರೆ 4,000 ರೂಪಾಯಿನೋ ಖರ್ಚು ಮಾಡಿ ನಾವು ಬೀಜ ಗೊಬ್ಬರ ತೊಗೊಂಬಂದು ಮನ್ಯಾಗ ಇಟ್ಕೊಂಡು ಕುಂತೇವಿ. ಮಳೆ ಆದ್ರೆ ಚಲೋ ನಮ್ಗೆ. ಅದ್ರೊಳಗೆ ಈ ಗೊಂಜಾಳ ಹಾಕಿದ್ವಿ ಅಂದ್ರೆ ಅದು ಹುಟ್ಟುತ್ತಲಿನ ಅದ್ರೊಳಗೆ ಕೀಡಿ ಬೀಳಕ್ಕೆ ಶುರು ಆಗ್ಬಿಡ್ತಾವೆ, ಹುಳ ತಿನ್ನಕ್ಕೆ ಶುರು ಆಗ್ಬಿಡ್ತಾವೆ. ಆಮ್ಯಾಗ ಹಂಗಾದು ಅಂದ್ರೆ ನಾವು ಎಣ್ಣೆ ಹೊಡಿಬೇಕು. ಅದು ಸಿಕ್ಕಾಪಟ್ಟಿ ಖರ್ಚು ಇರ್ತೈತಿ. ಬಟ್ ಮಳೆ ಹಾಕೋಂತ ಇತ್ತಂದ್ರೆ ರೋಗ ಬೀಳಂಗಿಲ್ಲ, ಏನೂ ಆಗಂಗಿಲ್ಲ. ನಾನು ಅಲ್ಲಿಂದ ಬಂದ ಖುಷಿ ನಮ್ಮ ಗೌರಿ ಒಂದು ಕಟ್ಟಿ ಹೋಗಿರ್ತೀವಲ್ಲ, ಅದು ಎಲ್ಲ ಸುತ್ತಾಕೊಂಡು ಬಿಟ್ಟಿರ್ತೈತಿ. ಅದು ನಮ್ಮ ಮನೆಯವ್ರು ಏನು ಮಾಡ್ಯಾರಂದ್ರೆ ಇಲ್ಲಿ ಟಿ ಸಿ ಅಂತೆಲ್ಲ ಕಟ್ಟ್ಯಾರ. ಅದು ಟಿ ಸಿ ಚಾಲೂ ಇಲ್ಲ, ಬಂದೈತಿ. ಏನು ಬಂದೈತಿ ಅಂತಂದ್ರೂ ಅಲ್ಲೆಲ್ಲ ವೈರತಿ ಅದಾವೆ. ಬಟ್ ಅಷ್ಟೊಂದು ಸೇಫ್ ಅಲ್ಲ. ಕರೆಂಟ್ ಇರೋಂಗಿಲ್ಲಲ್ಲ, ಟೈಮ್ ಟು ಟೈಮ್ ಕರೆಂಟ್ ಹಾಕ್ತಿರ್ತಾರೆ. ಹಾಗಾಗಿ ಏನು ತೊಂದರೆ ಆಗಂಗಿಲ್ಲ. ಕಟ್ಟಿರ್ತೇವೆ ನಮ್ಮ ಗೌರಿನಲ್ಲೇ. ಇಲ್ಲೇ ಕಟ್ಟಿ ಹೋಗಿದ್ವಿ ನಾವು. ಬಂದು ಮತ್ತು ಅದನ್ನು ನೀರು ಕುಡಿಸ್ಬೇಕಲ್ಲ, ನೀರು ಕುಡಿಸಿ ಮತ್ತು ಬೇರೆ ಕಡೆ ಕಟ್ಟಬೇಕು. ಅದು ಏನೇನೋಪ್ಪ ಮೇಯ್ಸಾಕ್ ಬಿಟ್ಟಿರ್ತೀವಲ್ಲ, ಅವು ಬರೀ ಒಂದು ಈಟ್ ಅದಕ್ಕೆ ಸಿಕ್ಕರೂ ಸಾಕು, ಅಲ್ಲೇ ಸುತ್ತ ಹಾಕಿದ್ದೆ ಮೇಯ್ಯಾಕೆ ಬರ್ಲಾರ್ಗತೇನ ಸುತ್ತ ಹಾಕೊಂಡು ನಿಂತು ಬಿಟ್ಟು ಬಿಡ್ತೈತೆ ಒದರ್ಕೋಂತ. ಅದೊಂದು ನಮ್ಮ ಗೌರಿದ ಕೆಟ್ಟ ಸುಮಾರು ಚಟ ಐತಿ. ಏನು ಮಾಡೋಕ್ಕಾಗಂಗಿಲ್ಲ, ಬಾಯಿಲ್ಲದ ಪ್ರಾಣಿ ಅಲ್ಲ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು. ನಾನು ಅದನ್ನ ಹೇಳಿದ್ನಲ್ಲ, ಇವತ್ತು ಸಹಿತ ಅಯ್ಯೋ ನಾಯಿಗೆ ಊಟ ನೆಟ್ಟಗವ್ರಿಗೆ ಕನ್ನಡ ಸಹಿತ ಬರೆಯೋಕ್ಕಾಗಲ್ತು. ನಾಯಿಗೆ ಊಟ ಹಾಕಿ ಅಂಥೇಳಿ 2 ಕಮೆಂಟ್ ಹಾಕ್ಯಾರ. ಅದು ಏನು ನಾಯಿಗೆ ಅದು ಏನು ನೋಡಿ ಮಾತಾಡಕತ್ತಾರೋ ನನಗಂತೂ ಗೊತ್ತಿಲ್ಲ. ಮತ್ತು ಅದು ನಮ್ಮ ಪಪ್ಪಿಗೆ ವಯಸ್ಸು ಭಾಳ ಆಗ್ಯಾವು. ಅದು ಗೊತ್ತಿಲ್ಲ ಇನ್ನೂ ಎಷ್ಟು. ನಾವು ಅಂದ್ಕೊಂಡೇವಿ ಇನ್ನೂ 2-3 ವರ್ಷ ನಮ್ಮ ಜೊತೆ ಇರ್ತೈತೆ ಅಂತೇಳಿ. ಬಟ್ ಗೊತ್ತಿಲ್ಲ ನಮಗೂ. ಯಾಕಂದ್ರೆ ಅವಕ್ಕೆ ಆಯುಷ್ ಬಂದು 12 ವರ್ಷ ಅಷ್ಟ ಅಂತ. ಬಟ್ ಅದು ನಮ್ಮ ಪಪ್ಪಿ ನಮ್ಮ ಮನೆಗೆ ಬಂದನ ಮೋಸ್ಟ್ಲಿ 11 ವರ್ಷ ಆಗಿರ್ಬೋದಂತ ಅನಿಸ್ತೈತೆ ನನಗೆ. ಹಾಗಾಗಿ ಗೊತ್ತಿಲ್ಲ ನನಗೆ. ನಮ್ಮ ಗೌರಿನ ಕರ್ಕೊಂಬಂದು ಇಲ್ಲೇ ನೀರು ಕುಡ್ಸಕ್ಕಂತೇಳಿ ಬಿಟ್ಟೇನಿ. ನಾನು ಅದನ್ನ ಹೇಳೋದು. ಯಾಕಂದ್ರೆ ರೈತರಾದಂಥವ್ರು ನಮ್ಗೆ ಎಲ್ಲನೂ ಗೊತ್ತಿರ್ತೈತಿ. ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡೋದು ಗೊತ್ತಿರ್ತೈತಿ. ಭೂಮಿ ತಾಯಿ ಮಡ್ಲಲ್ಲಿ ಬೀಜ ಬಿತ್ತನೆ ಮಾಡಿ ಬೆಳೆಯೋದನ್ನು ಗೊತ್ತಿರ್ತೈತಿ. ನಾವು ಏನಂತಂದ್ರೆ ಒಂದು ವೇಳೆ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗೆ ಒಂದು ಹೊತ್ತಿನ ಊಟನ ನಾವು ಕಡಿಮೆ ಮಾಡ್ತೀವಿ ಹೊರತಾಗಿ, ಸಾಕಿರೋ ಪ್ರಾಣಿ ಪಕ್ಷಿಗಳಿಗಾಗಲಿ ಭೂಮಿ ತಾಯಿ ಮಡ್ಲಲ್ಲಿ ಏನು ಬೀಜ ಬಿತ್ತನೆ ಮಾಡಿರ್ತೀವಲ್ಲ ಅದಕ್ಕೆ ಯಾವತ್ತೂ ಮೋಸ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ನಮ್ಗೆ ಲಾಭ ಐತಿ ಇಲ್ಲ ಅಂತಂದ್ರೂ ನಾವು ಅದಕ್ಕೆ ದ್ರೋಹ ಮಾಡೋಕೆ ಹೋಗಂಗಿಲ್ಲ. ಹಾಗಾಗಿ ಗೊತ್ತಿಲ್ಲದ ಕಮೆಂಟ್ ಹಾಕಕ್ಕೆ ಹೋಗಬೇಡಿ, ಹಾಕಿ ಬೇಜಾರು ಮಾಡೋಕೆ ಹೋಗ್ಬೇಡಿ. ನಾನು ಅಷ್ಟೇ ಹೇಳೋದು. ನಾನು ಅದನ್ನ ಹೇಳೋದು. ಯಾಕಂದರೆ ದೇವ್ರು ಯಾವ ಟೈಮಲ್ಲಿ ಯಾರಿಗೆ ಯಾವ ಥರ ಪರೀಕ್ಷೆ ಮಾಡ್ತಾನೆ, ಯಾವ ಥರ ಹೊಡೆತ ಕೊಡ್ತಾನೆ ಅಂತೇಳಿ ಯಾರಿಂದನೂ ಕಲ್ಪನೆ ಮಾಡ್ಕೊಳಕ್ಕಾಗಂಗಿಲ್ಲ. ನಿಮಗಿಲ್ಲಿ ಸೀರೆ ಬೇಕಾದ್ರೆ ನನ್ನ ನಂಬರ್ನೇನು ಡಿಸ್ಪ್ಲೇ ಮಾಡಕತ್ತೀನಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ.